ಅದೆಷ್ಟು ಕೋಟಿ ಜನ ತೀರ್ಥ ಸ್ನಾನಕ್ಕೆ ಹೋದ್ರೂ ಅಷ್ಟೂ ಜನರಿಗೆ ಅದೇ ರೀತಿಯ ಮೈನವಿರೇಳಿಸುವಂತ ಹಿಂದೆಂದೂ ಕಂಡರಿಯದ ಅವಿಸ್ಮರಣೀಯ ಅನುಭವವನ್ನ ಕೊಡುವ ಮಹಾಕುಂಭಮೇಳ. ಈ ಹೆಸರು ಅಂದ್ರೆ ಕುಂಭಮೇಳ ಅನ್ನೋ ಹೆಸರಿನ ಅತಿ ಪುರಾತನ ಉಲ್ಲೇಖವೇ 1868ರಲ್ಲಿ ಒಂದು ಬ್ರಿಟಿಷ್ ರಿಪೋರ್ಟ್ ನಲ್ಲಿ ಇದನ್ನ ಕಾಣಬಹುದು ನಾವು. GHM ರಿಕೆಟ್ಸ್ ಅನ್ನೋ ಆಗಿನ ಮ್ಯಾಜಿಸ್ಟ್ರೇಟ್ ಆಫ್ ಅಲಹಾಬಾದ್, ಇಂದಿನ ಪ್ರಯಾಗ್ರಾಜ್, ಇದರ ಉಲ್ಲೇಖವನ್ನ ಮಾಡ್ತಾರೆ ಹೀಗೆ: ಅಲಹಾಬಾದ್ ನೀಡ್ಸ್ ಅನ್ ಇಂಪ್ರೂವ್ಡ್ ಸ್ಯಾನಿಟೇಷನ್ ಕಂಟ್ರೋಲ್ ಫಾರ್ a Kumbh fair to be held in 1870 because we have previously witnessed a huge unimaginable crowd at Ardha Kumbh 4 years earlier. ಇನ್ನು ಮುಘಲ್ನ ರಾಜ ಅಕ್ಬರ್, ಈತನ ಆಸ್ಥಾನದ ಹಿಸ್ಟೋರಿಯನ್ ಅಬುಲ್ ಫಜಲ್, ಈತ ಬರೆದಂಥ ಎ ಅಕ್ಬರಿ ನಲ್ಲಿ ಸಹ ಇದರ ಉಲ್ಲೇಖ ಇದೆ. ಪ್ರಯಾಗದ ಸಂಗಮದಲ್ಲಿನ ಮಾಘ ಮಾಸದ ಸ್ನಾನ, ಇದಕ್ಕೆ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ. ಅದೆಷ್ಟು ಜನ ಅಂದ್ರೆ ಪ್ರಯಾಗವೆಲ್ಲ ತುಂಬಿ ತುಳುಕಿ ಸುತ್ತಲಿನ ಕಾಡು ಮೇಡುಗಳವರೆಗೂ ಜನ ಇರೋರು. ಹೀಗಿದೆ ಇದರಲ್ಲಿನ ಉಲ್ಲೇಖ. ಇನ್ನು ಇವತ್ತಿನ ದಿನ ಅಂತರಿಕ್ಷದಿಂದಲೂ ಕಾಣುವ ಕುಂಭಮೇಳದ ಬಗ್ಗೆ ಚೈನೀಸ್ ಟ್ರಾವೆಲರ್ ಹ್ಯುಯೆನ್ ಸ್ಯಾಂಗ್ ಏನಂತ ಬರೀತಾನೆ: ರಾಜ ಹರ್ಷವರ್ಧನ 6 ಹಾಗೂ 12 ವರ್ಷಕ್ಕೊಮ್ಮೆ ಪ್ರಯಾಗದ ತೀರ್ಥ ಕ್ಷೇತ್ರದಲ್ಲಿ ನಡೆಯುವ ಸ್ನಾನಕ್ಕೆ ಲಕ್ಷಾಂತರ ಜನರ ಮಧ್ಯೆ ಬಂದು ಅಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಿದ್ದು ಮಾತ್ರವಲ್ಲದೆ ತಾನು ತನ್ನ ರಾಜ್ಯದಿಂದ ತಂದಂಥ ಅಷ್ಟೂ ಧನ ಕನಕ ಸಂಪತ್ತನ್ನ ಹಂಚಿ ಹೋಗುವಾಗ ಮೈ ಮೇಲೆ ಬರೀ ತಾನು ಧರಿಸಿದ್ದ ಬಟ್ಟೆಯಲ್ಲೇ ರಾಜ್ಯಕ್ಕೆ ಹಿಂದಿರುಗ್ತಿದ್ರು.